Yes. So, what we had discussed in our last class? What we had discussed in our last class? Equity shares, then equity shares ಮತ್ತೆ ಡಿಪಾಸಿಟ್ಸ್ ಸ್ಕ್ರೀನ್ ನೋಡಿ ಹೇಳತ್ತೀರಿ ಅಲ್ಲ Debentures, ma'am. ಎಸ್ debentures. Okay, then government saving schemes. So up to this thing we had discussed, right? Everyone understood those points? Deposits, government saving schemes, money market instruments, bonds, debentures, equity shares. Any doubts in that? Any doubts, Adari? No doubts? Shall I move to the next one? Next investment alternative, that is mutual funds. I am asking you only. Shall I go for the next topic or next investment alternative, that is mutual funds? Students, are you hearing me? Is my voice is clear to everyone? Is it clear? Okay. See, the next one is next investment alternative is mutual funds. So it is similar to the life insurance policies, like ಇದು ಒಂಥರ ಸ್ಟಾಕ್ ಮಾರ್ಕೆಟ್ ಸೆಕ್ಯೂರಿಟಿ ಇದ್ದಂಗೆ. ಯೂಶಲಿ ಈ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಮಂತ್ಲಿ ನಿಮ್ಮದು ಸ್ಯಾಲ್ರಿಯಲ್ಲಿ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು, ಲೈಕ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡೋದು, ಒಂದು ಲಮ್ಸಮ್ ಅಮೌಂಟ್ ಆಗುವವರೆಗೂ ಪೇ ಮಾಡಿದ್ಮೇಲೆ ಬೇಸ್ಡ್ ಆನ್ ದಟ್ ಲಮ್ಸಮ್ ಅಮೌಂಟ್ ದೇ ಆರ್ ಗೋಯಿಂಗ್ ಟು ಗಿವ್ ಇಂಟ್ರೆಸ್ಟ್ ಟು ಯು ಪೀಪಲ್ ಲೈಕ್ ಅ ಡಿಪಾಸಿಟ್. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತಾ, ಇಟ್ ವಿತ್ ಇಟ್ ಇಂಟ್ರೆಸ್ಟ್ ರೇಟ್ ಏನದಲ್ಲ ನಿಮ್ಮದು, ದ್ಯಾಟ್ ವಿಲ್ ಬಿ ಫ್ಲಕ್ಚುಯೇಟಿಂಗ್. ಅಂದರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಇಕ್ವಿಟಿ ಶೇರ್ಸು ಅಥವಾ ಪ್ರಿಫರೆನ್ಸ್ ಶೇರ್ಸು ಅಥವಾ ಡಿಬೆಂಚರ್ಸು ಈ ರೀತಿ ಪರ್ಚೇಸ್ ಮಾಡೋ ಬದಲು ನೀವೇನು ಮಾಡೋದು, ಮ್ಯೂಚುವಲ್ ಫಂಡ್ಸ್ನ ಪರ್ಚೇಸ್ ಮಾಡೋದು. ಇಟ್ ಈಸ್ ಆಲ್ಸೋ ಲೈಕ್ ಅ ಬಾಂಡ್ಸ್, ಡಿಬೆಂಚರ್ಸ್ ಮತ್ತು ಇಕ್ವಿಟಿ ಶೇರ್ಸ್ ಮತ್ತು ಡಿಪಾಸಿಟ್ಸ್ ಇದ್ದಂಗೆ. ಇಲ್ಲಿ ನೀವೇನು ಮಾಡ್ತೀರಿ, ಮ್ಯೂಚುವಲ್ ಫಂಡ್ಸಲ್ಲಿ ಪ್ರತಿ ತಿಂಗಳು ಒಂದು ಸ್ವಲ್ಪ ಸ್ವಲ್ಪ ಅಮೌಂಟು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಕೊಂಡು ಹೋಗೋದು. ಓಕೆ, ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ನ ಪರ್ಚೇಸ್ ಮಾಡೋದು, ಲೈಕ್ SBI ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಆಮೇಲೆ ಮತ್ತು ಯಾವ್ದಾರು LIC ಮ್ಯೂಚುವಲ್ ಫಂಡ್ಸ್ ಬರ್ತಾವ, ಕೆಲವೊಂದು ಕಂಪ್ನಿದು ಮ್ಯೂಚುವಲ್ ಫಂಡ್ಸ್ ಇರ್ತಾವ. ಸೊ ಆ ಎಲ್ಲ ಮ್ಯೂಚುವಲ್ ಫಂಡ್ ಯಾವ್ದಾದ್ರು ಒಂದು ಕಂಪ್ನಿ ಮ್ಯೂಚುವಲ್ ಫಂಡ್ಸ್ ಬಾಂಡ್ನ ಪರ್ಚೇಸ್ ಮಾಡೋದು. ಸೊ ಆ ಬಾಂಡಲ್ಲಿ ಮಂತ್ಲಿ ನಿಮ್ಮದು ಆಟೋಮೆಟಿಕ್ ಆಗಿ ನಿಮ್ದು SBI ಅಕೌಂಟಿಂದ HDFC ಆಗಿರ್ಬೋದು, ಸೊ ಆಟೋಮೆಟಿಕ್ ಆಗಿ ನಿಮ್ದು ಅಮೌಂಟ್ ಕಟ್ ಹಾಕೋದು ಹೋಗ್ತಿರ್ತದೆ. ಬಟ್ ನಿಮ್ಗೆ ಏನು ಲಾಸ್ಟಲ್ಲಿ 3 ಇಯರ್ಸು ಅಥವಾ 2 ಇಯರ್ಸಿಗೆ ನಿಮ್ಮದು ಅಮೌಂಟ್ ರಿಟರ್ನ್ ಕೊಡ್ತಾರಲ್ಲ, ನಿಮ್ಗೆ ಏನು ನಿಮ್ಗೆ ಅಮೌಂಟ್ ರಿಟರ್ನ್ ಕೊಡ್ತಾರಲ್ಲ, ಅಲ್ಲಿ ರಿಟರ್ನ್ ಕೊಡ್ಬೇಕಾದ್ರೆ ದ್ಯಾಟ್ ಅಮೌಂಟ್ ಶುಡ್ ಬಿ, ಅಮೌಂಟ್ ಏನಾಗುತ್ತೆ ವೇರಿಯೇಷನ್ ಆಗ್ಬೋದು. ಮೀನ್ಸ್ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅಂತ ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಪ್ಲಸ್ ಯು ನೀಡ್ ಅ ಇಂಟ್ರೆಸ್ಟ್, ರೈಟ್? ಇಂಟ್ರೆಸ್ಟ್ ಬೇಕಲ್ರಿ? ಸೊ ಇಂಟ್ರೆಸ್ಟ್ ಬೇಕಂತಂದಾಗ ಅಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ದ ಶೇರ್ ಮಾರ್ಕೆಟ್ ಪ್ರೈಸಸ್ ಮ್ಯೂಚುವಲ್ ಫಂಡ್ ಇಂಟ್ರೆಸ್ಟ್ ರೇಟು ವೇರಿಯೇಷನ್ಸ್ ಆಗ್ತಿರ್ತದೆ. ಸೊ ಮ್ಯೂಚುವಲ್ ಫಂಡ್ ಬೇಸ್ಡ್ ಆನ್ ದಟ್ ಶೇರ್ ಮಾರ್ಕೆಟ್ ಪ್ರೈಸ್ ಯಾವ ರೀತಿ ಅದ. ಮ್ಯೂಚುವಲ್ ಫಂಡ್ ಅಂದಾಗ ಇಕ್ವಿಟಿ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಬರ್ತಾವ್ರಿ, ಡಿಬೆಂಚರ್ಸ್ ಮ್ಯೂಚುವಲ್ ಫಂಡ್ಸ್ ಡಿಫ್ರೆನ್ಸ್ ಇರ್ತಾವೆ, ಪ್ರಿಫರೆನ್ಸ್ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಡಿಫ್ರೆಂಟ್ ಇರ್ತಾವೆ.
ಈಕ್ವಿಟಿ ಶೇರ್ಸ್ ಅಂದಾಗ ಅಲ್ಲಿ ನಿಮ್ಗೆ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಇರಲ್ಲ. ಅಂದರೆ ಮ್ಯೂಚುವಲ್ ಫಂಡ್ಸ್ಗೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟೇ ಸಿಗ್ಬೋದು. ಪ್ರಿನ್ಸಿಪಲ್ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಷ್ಟೇ ಅಮೌಂಟು ಸಿಗ್ಬೋದು, ಪ್ಲಸ್ ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು, ಅದಕ್ಕಿಂತ ಕಮ್ಮಿನೂ ಸಿಗ್ಬೋದು, ಫಿಕ್ಸ್ಡ್ ಇರಲ್ಲ. ಬಟ್ ಡಿಬೆಂಚರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಂತಂದಾಗ ಒಂದು ಪರ್ಸೆಂಟೇಜ್ ಫಿಕ್ಸ್ ಇರುತ್ತೆ. ಬಟ್ ಆ ಪರ್ಸೆಂಟೇಜು ಬೇಸ್ಡ್ ಆನ್ ದ ಶೇರ್ ಪ್ರೈಸಸ್ ಆಫ್ ದಟ್ ಕಂಪ್ನಿ. HDFC ಶೇರ್ ಕಂಪ್ನಿ ಶೇರ್ ಪ್ರೈಸ್ ಇರ್ಬೋದು, ಅಥವಾ ನಿಮ್ಮ SBI ಶೇರ್ ಪ್ರೈಸ್ ಇರ್ಬೋದು, ಅಥವಾ ಅದರದ್ದು ವ್ಯಾಲ್ಯೂವಲ್ಲಿ ಏನಾದ್ರು ಡಿಫರ್ ಆಗ್ಬೋದು, ಅದ್ರದ್ದು ಡಿಮಾಂಡ್ ಆ್ಯಂಡ್ ಸಪ್ಲೈಲಿ ಏನಾದ್ರು ಫ್ಲಕ್ಚುಯೇಷನ್ಸ್ ಆದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಇಂಟ್ರೆಸ್ಟ್ ರೇಟ್ಸಲ್ಲೂ ವೇರಿಯೇಷನ್ಸ್ ಆಗ್ತಿರ್ತದೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಲೈಕ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. Just for mutual fund, at least we need some patience to get return from those mutual funds. Definitely we will get a returns, but still we have to wait. Sometimes you will get more returns, sometimes you will get less returns, or exactly what you had invested you will get that amount. But there is we can't say that there is a constant return in mutual funds. ಇನ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಕಾನ್ಸ್ಟೆಂಟ್ ಆಗಿ ಇಷ್ಟೇ ರಿಟರ್ನ್ಸ್ ಸಿಗ್ತದ ಅಂತ ಹೇಳೋಕ್ಕಾಗಲ್ಲ. ವೇರಿಯೇಷನ್ಸ್ ಆಗ್ಬೋದು. ಈ ಸತಿ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮೇ ಬಿ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸಿಕ್ಕಿರ್ಬೋದು. ಬಟ್ ಅಲ್ಲಿ ನೆಕ್ಸ್ಟ್ ಇಯರು ಅಥವಾ ನೆಕ್ಸ್ಟ್ ಟೈಮ್ ಮತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಮೇ ಗೆಟ್ ಸಮ್ ಲೆಸ್ ಅಮೌಂಟ್ ಆರ್ ಎಕ್ಸಾಕ್ಟ್ ಟು ದ ಪ್ರಿನ್ಸಿಪಲ್ ಅಮೌಂಟ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಲೈಕ್ ಅ ಇಕ್ವಿಟಿ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಬಟ್ ಇಟ್ ಈಸ್ slightly different from those equity shares and debentures. ಅಲ್ಲಿ ನೀವು equity shares purchase ಮಾಡಿದ ಕೂಡಲೇ you can sell them. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂದಾಗ ಸಮ್ ಸ್ಪೆಸಿಫಿಕ್ ಪೀರಿಯಡ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈಕ್ವಿಟಿ ಶೇರ್ಸು, ಡಿಬೆಂಚರ್ಸು, ಪ್ರಿಫರೆನ್ಸ್ ಶೇರ್ಸ್ ತೊಗೊಂಡಾಗ ಮೇ ಬಿ ನಾವು ಇವತ್ತು ಪರ್ಚೇಸ್ ಮಾಡಿ ನೆಕ್ಸ್ಟ್ ಡೇ ಸೆಲ್ ಮಾಡ್ಬೋದು. ಅದನ್ನು ಯಾವುದೇ ಕಂಪ್ನಿ ನೀವು ಶೇರ್ಸ್ನ ಪರ್ಚೇಸ್ ಮಾಡಿರಿ, ಇವತ್ತು ತೊಗೊಂಡು ನೀವು ನಾಳೆನೂ ಸೆಲ್ ಮಾಡ್ಬೋದು, ಅಥವಾ 1 ವೀಕ್ ಆದ್ಮೇಲೆ ಸೆಲ್ ಮಾಡಿರಿ, ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 ತಿಂಗಳು ಅಥವಾ 1 ಇಯರ್ ನಿಮ್ಮ ಹತ್ರ ಇಟ್ಕೊಂಡು ಡಿವಿಡೆಂಡ್ ರಿಸೀವ್ ಮಾಡ್ಕೊಂಡು ಆಮೇಲೆ ನೀವು ಅದನ್ನು ಸೆಲ್ ಮಾಡ್ಬೋದು. ಬಟ್ ಮ್ಯೂಚುವಲ್ ಫಂಡ್ಸ್ ಏನಂದಾಗ 3 ಇಯರ್ಸು, 2 ಇಯರ್ಸು, 5 ಇಯರ್ಸ್ ಅಂತ ಪೀರಿಯಡ್ಸ್ ಇದೆ. ಸೊ ಅಷ್ಟು ಪೀರಿಯಡ್ಸ್ವರೆಗೂ ನೀವು ಅದನ್ನ ಮ್ಯೂಚುವಲ್ ಫಂಡ್ಸ್ನ ಮೇಂಟೈನ್ ಮಾಡಬೇಕು. ಇನ್ ಬಿಟ್ವೀನ್ ನೀವು ಸೆಲ್ ಮಾಡೋಕ್ಕಾಗಲ್ಲ ಅಥವಾ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್. ಅಂಡರ್ಸ್ಟುಡ್? No, principal amount will be fixed. ಪ್ರಿನ್ಸಿಪಲ್ ಅಮೌಂಟ್ ಫಿಕ್ಸ್ ಇರುತ್ತೆ ರೀ, ಬಟ್ ಇದಕ್ಕೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತಲ್ಲ ಅದು ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ. ಇಟ್ ವಿಲ್ ಬಿ ಫಿಕ್ಸ್ಡ್. ನೀವೆಷ್ಟು ಈಗ ಮ್ಯೂಚುವಲ್ ಫಂಡ್ಸ್ ಅಂದರೆ ಈಗ ಡಿಬೆಂಚರ್ಸ್ದು ಬಾಂಡ್ಸ್ ಯಾವ ರೀತಿ ಪರ್ಚೇಸ್ ಮಾಡ್ತಿಲ್ಲ, ಆಮೇಲೆ ಮ್ಯೂಚುವಲ್ ಫಂಡ್ಸ್ ಎಷ್ಟು ಅಂದ್ರೆ 1 lakh ಮ್ಯೂಚುವಲ್ ಫಂಡ್ಸ್ ಅಂತ ಇರ್ತಾವ, 50,000 ಮ್ಯೂಚುವಲ್ ಫಂಡ್ಸ್ ಅಂತ ಇರ್ತಾವ, 5,000 ಮ್ಯೂಚುವಲ್ ಫಂಡ್ಸ್ ಅಂತ ಇರ್ತಾವ. ಓಕೆ, 2 lakhs ಇರ್ಬೋದು, 2,50,000 ಇರ್ಬೋದು, 1,50,000. ಬಟ್ ನೀವೇನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅದ. 5,000 ಮ್ಯೂಚುವಲ್ ಫಂಡ್ಸ್ ಬಾಂಡ್ ಬೇಕಂದ್ರೆ 5,000 ಮ್ಯೂಚುವಲ್ ಫಂಡ್ಸ್ ಅಷ್ಟೇ ನೀವು ಪರ್ಚೇಸ್ ಮಾಡೋದು, ಅಲ್ಲಿ 5,000 ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದು. ನೀವು 5,000 ಬಗ್ಗೆ ನಿಮ್ಗೆ ಎಷ್ಟು ರಿಟರ್ನ್ ಬರ್ತಾ ಬೇಸ್ಡ್ ಆನ್ ದಟ್ ಇಂಟ್ರೆಸ್ಟ್ ವೇರಿಯೇಷನ್ಸ್ ಅಥವಾ ರಿಟರ್ನ್ಸ್ ವೇರಿಯೇಷನ್ಸ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ ಮೇ ಬಿ 5,000 ಮ್ಯೂಚುವಲ್ ಫಂಡ್ ಬಾಂಡ್ ಮೇಲೆ 5% ಇಂಟ್ರೆಸ್ಟ್ ಅದ ಅಂದ್ರೆ ಆಫ್ಟರ್ ಸಮ್ ಪೀರಿಯಡ್ ಆಫ್ ಟೈಮ್ 5% ಇಂಟ್ರೆಸ್ಟ್ ಆ್ಯಡ್ ಮಾಡಿ, ಅಥವಾ ಅವತ್ತಿನ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟದ ಶೇರ್ ಪ್ರೈಸು ಮತ್ತು ಮ್ಯೂಚುವಲ್ ಫಂಡ್ ಇಂಟ್ರೆಸ್ಟ್ ಕಂಪೇರ್ ಮಾಡಿ ನಿಮ್ಗೊಂದು ಇಂಟ್ರೆಸ್ಟ್ ರೇಟ್ ಹಾಕಿ. ಮೇ ಬಿ ಶೇರ್ ಪ್ರೈಸಸ್ ಅಲ್ಲೇನೋ ಇನ್ಕ್ರೀಸ್ ಆಗಿರ್ಬೋದು. ಸೊ ಆಟ್ ದಟ್ ಟೈಮ್ ಯು ಮೇ ಗೆಟ್ ಸಮ್ ಮೋರ್ ಮನಿ. ಸೊ ಅಲ್ಲಿ ಫಿಕ್ಸ್ ಇರ್ತಾರೆ 5,000, 50,000, 25,000 ಮ್ಯೂಚುವಲ್ ಫಂಡ್ಸು, ಆಮೇಲೆ 1 lakh ಮ್ಯೂಚುವಲ್ ಫಂಡ್ಸು, 1,50,000 ಮ್ಯೂಚುವಲ್ ಫಂಡ್ಸ್, ಈ ರೀತಿ ಫಿಕ್ಸ್ಡ್ ಇರ್ತಾವೆ. ಸೊ ಅಷ್ಟು ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಲೇಬೇಕು. ಅಂಡರ್ಸ್ಟುಡ್? Yes, everyone understood mutual funds? Any doubts in that mutual funds? No doubts? Yes. Then we will move to the next one, life insurance, that is commonly called as LIC policy. So what do you mean by that LIC policy?
ಏನು ಐಡಿಯಾ ಅದ ರೀ LIC ಪಾಲಿಸಿ ಬಗ್ಗೆ? Insurance company. LIC, life insurance company. Then well-known company. Okay. See, we are not discussing about that company. We are discussing about that investment. Emergency amounts will be given in case of any desert or accident. That is also right. That is see, life insurance ಅಂತಂದಾಗ ಇಲ್ಲಿ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಂದ್ರೆ you have to pay insurance premium to that company. ಅಂದ್ರೆ ಇಲ್ಲಿ ಲೈಕ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ 50,000 1 lakh ಆಮೇಲೆ 2 lakh 50,000 ಮ್ಯೂಚುವಲ್ ಫಂಡ್ಸ್ ಇರ್ತಾವಲ್ಲ, ಅದೇ ರೀತಿ ಇಲ್ಲಿನೂ ಲೈಫ್ ಇನ್ಶೂರೆನ್ಸ್ ದಲ್ಲಿ ಒಂದು ಸ್ಪೆಸಿಫಿಕ್ ಅಮೌಂಟ್ ಇರುತ್ತೆ. 1 ಲಕ್ಷದ ಇನ್ಶೂರೆನ್ಸು, 2 ಲಕ್ಷದ ಇನ್ಶೂರೆನ್ಸು, 4 ಲಕ್ಷದ್ದು, 5 ಲಕ್ಷದ ಇನ್ಶೂರೆನ್ಸ್ ಅಂತ ಇರುತ್ತೆ. ಅಂದ್ರೆ ಇಷ್ಟು ಅಮೌಂಟಿಗೆ ನಾವು ಇನ್ಶೂರೆನ್ಸ್ ಮಾಡ್ತೀವಿ ನಮ್ಮ ಹತ್ರ ನಮ್ಮ ಲೈಫ್ ಬಗ್ಗೆ. ಅಥವಾ ಇದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು. ಓಕೆ, ಸೊ ಈ ಡಿಫ್ರೆಂಟ್ ಇನ್ಶೂರೆನ್ಸ್ ಪಾಲಿಸಿ ಬರ್ತವೆ. ಈ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಅಂತಂದಾಗ ಏನಾಗುತ್ತೆ, ಒಂದು 5 ವರ್ಷಕ್ಕೆ ಒಂದು 5 ಲಕ್ಷದ್ದು, ಯಾ ದಟ್ ಈಸ್ ಆಲ್ಸೋ ರೈಟ್. ಇಲ್ಲಿ ನಾ ಎಕ್ಸಾಂಪಲ್ ಕೊಡತ್ತೀನಿ ನೋಡಿ. ಒಂದು 5 ವರ್ಷಕ್ಕೆ ಒಂದು 5 ಲಕ್ಷದ ಇನ್ಶೂರೆನ್ಸ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ಮಂತ್ಲಿ ಇಷ್ಟು ಪ್ರೀಮಿಯಂ ಅಂತ ಇರುತ್ತೆ. ಮೇ ಬಿ ದೇ ವಿಲ್ ಟೆಲ್ ಯು ದಟ್ ಮಂತ್ಲಿ 1,500 ನೀವು ಅಥವಾ 2,000 3,000 ಪ್ರೀಮಿಯಂ ನೀವು ಪೇ ಮಾಡಬೇಕು ಅಂತ ಇರುತ್ತೆ. 5 ಲ್ಯಾಕ್ಗೆ 3,000 ಪ್ರೀಮಿಯಂ ಅಂದ್ರೆ ನೀವು ಮಂತ್ಲಿ 3,000 ಪೇ ಮಾಡ್ಕೋತ ಹೋಗೋದು. ಆಫ್ಟರ್ 5 years ಯು ಆರ್ ಗೋಯಿಂಗ್ ಟು ಗೆಟ್ 5 lakh rupees ಅಮೌಂಟ್. ಸೊ 12 into 5 ಮಾಡಿದ್ರೆ ಎಷ್ಟು ಮಂತ್ ಆಗುತ್ತೆ? 5 ವರ್ಷದಲ್ಲಿ ಎಷ್ಟು ತಿಂಗಳಾಗುತ್ತೆ? ಸೊ 5 years ಬೇಡ, ಒಂದೇ ವರ್ಷದ ಮಾಡೋದು. 1 ವರ್ಷಕ್ಕೆ ನಿಮ್ಗೆ ಎಷ್ಟು, ಒಂದು 3 lakh ಇನ್ಶೂರೆನ್ಸ್ ಮಾಡಿದೆ. Yes, we can take 2+ companies. We can take more than 2 companies insurance also. It's depend on us. ಬರೀ LIC, SBI ಲೈಫ್ ಇನ್ಶೂರೆನ್ಸ್ ಅಷ್ಟೇ ತಗೋಬೇಕು, HDFC ಇದು ಅಷ್ಟೇ ತಗೋಬೇಕು ಅಂತ ಏನಿಲ್ಲ. ವಿ ಕ್ಯಾನ್ ಪರ್ಚೇಸ್ ದ ಬೋತ್. ಇಲ್ಲಿ ಯಾವ ರೀತಿ ನಿಮಗೆ ರಿಟರ್ನ್ ಸಿಗುತ್ತೆ ಅಥವಾ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ದೇ ವಿಲ್ ಟೆಲ್ ಯು ಎಷ್ಟು ರೇಂಜ್ ಇಂದ ಅವ್ರ ಪಾಲಿಸೀಸ್ ಇದಾವ. ಸ್ಟಾರ್ಟಿಂಗ್ ಇಂದ 1 yearಗೆ 1 ಲಕ್ಷ ಅಥವಾ ಮೇ ಬಿ ಫಾರ್ ಎಕ್ಸಾಂಪಲ್ 1 yearಗೆ ನಾವು 2 ಲಕ್ಷದ ಇನ್ಶೂರೆನ್ಸ್ ಇದಾವೆ. ಸೊ ನೀವು ಅಪ್ ಟು ದಟ್ 1 year ವರೆಗೂ ನೀವು ಇಷ್ಟು ಪೇ ಮಾಡಬೇಕು. ಮೇ ಬಿ ದೇ ವಿಲ್ ಟೆಲ್ ಯು ದಟ್ ಫಾರ್ ಎವ್ರಿ ಮಂತ್ ಯು ಹ್ಯಾವ್ ಟು ಪೇ 5,000 rupees ಆಸ್ ಎ ಇನ್ಶೂರೆನ್ಸ್ ಪ್ರೀಮಿಯಂ ಟು ಅಸ್ ಅಂತ ಹೇಳ್ತಾರೆ. ಸೊ ನೀವು ಪ್ರತಿ ತಿಂಗಳು 5 no, you should give some different reasons. Okay, see, ಕೆಲವೊಬ್ರು ಇಂಟೆನ್ಷನ್ಸ್ ಬೇರೆ ಇರ್ತಾವೆ. ಕೆಲವೊಬ್ರದ್ದು HDFC ಪಾಲಿಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಇರ್ತಾವೆ. SBIದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಇರ್ತಾವೆ. ಸೊ ಎಲ್ಲ ಕಡೆ ನೀವು ಒಂದೇ ರೀಸನ್ಸ್ ಕೊಡೋಕ್ಕಾಗಲ್ಲ, ಬೇರೆ ಕಡೆ ಬೇರೆ ರೀಸನ್ಸ್ ಕೊಡ್ಬೋದು. ಈಗ ಒಂದು ಕಡೆ ನಿಮ್ಮ ಹೆಸರಲ್ಲೇ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತ ಅನ್ಕೋರಿ, ಬೇರೆ ಬ್ಯಾಂಕಲ್ಲಿ ಅಥವಾ ಬೇರೆ ಕಂಪ್ನಿದಲ್ಲಿ ನಿಮ್ಮ ಮದರ್ದು ಅಥವಾ ನಿಮ್ಮ ಫಾದರ್ ಹೆಸರಲ್ಲೇ ಇನ್ಶೂರೆನ್ಸ್ ಮಾಡಿಸೋದು. ಅರ್ಥ ಆಗ್ಲಿಕ್ಕತ್ತದ್ರಿ? ಸೊ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾರೆ 1 ವರ್ಷಕ್ಕೆ ನಿಮ್ಗೆ 1.5 lakhs ಕೊಡ್ತೀವಿ ಅಂತ ಹೇಳಿದಾಗ, ಸೊ ಅವ್ರು ಏನು ಹೇಳ್ತಾರೆ, ನಿಮ್ಗೆ ಮಂತ್ಲಿ 5,000 ನಿಮ್ಗೆ, ಅಥವಾ ಸಿ ಇನ್ ಒನ್ ಕಂಪ್ನಿ ವಿ ಕ್ಯಾನ್ ಪರ್ಚೇಸ್ ಓನ್ಲಿ ಒನ್ ಇನ್ಶೂರೆನ್ಸ್ ಪಾಲಿಸಿ ಆನ್ ಅವರ್ ನೇಮ್. ನಮ್ಮ ಹೆಸರಲ್ಲೇ ಒಂದು ಕಂಪ್ನಿದಲ್ಲಿ ಒಂದೇ ಇನ್ಶೂರೆನ್ಸ್ ಪಾಲಿಸಿ ತಗೋಬೋದು. ಬಟ್ ಒಂದೇ ಕಂಪ್ನಿದಲ್ಲಿ ನಮ್ಮ ಫ್ಯಾಮಿಲಿದ ಎಲ್ಲ ಮೆಂಬರ್ಸ್ದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೋದು. ಆ್ಯಂಡ್ ಯು ಕ್ಯಾನ್ ಗಿವ್ ನಾಮಿನಿ ಟು ದಮ್. ಅರ್ಥ ಆಯ್ತು ರೀ? ಈಗ ನಾನು SBI ಲೈಫ್ ಇನ್ಶೂರೆನ್ಸ್ ಅಲ್ಲಿ ನನ್ನ ಹೆಸರಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಮಾಡೀನಿ. ಎಷ್ಟು 3 yearsಗೆ ಒಂದು 4 lakh ಇನ್ಶೂರೆನ್ಸ್ ಪಾಲಿಸಿ ಮಾಡೀನಿ. ನಾನು ಮಂತ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡ್ಕೊತ ಹೋಗ್ತೀನಿ. ಬಟ್ ಐ ವಿಲ್ ಗಿವ್ ನಾಮಿನಿ ಆಸ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಡಾಟರ್. ನಂದು yes, we can take more than one policy in one company when, but the name should be different. ನೀವು ಯಾರ್ದು ಪಾಲಿಸಿ ತಗೊಳಕತ್ತಿಲ್ಲ
ಅವ್ರದ್ದು ನೇಮ್ ಚೇಂಜ್ ಇರಬೇಕು. ಅಟ್ಲೀಸ್ಟ್ ಇನ್ ಕೇಸ್ ನೀವೇ ಪಾಲಿಸಿ ತೊಗೊಳತ್ತೀರಿ, ನೀವೇ 2-3 ಪಾಲಿಸಿ ಒಂದೇ ಕಂಪ್ನಿದಲ್ಲಿ ತೊಗೊಳತ್ತೀರಿ ಅಂದ್ರೆ ಅಟ್ಲೀಸ್ಟ್ ನಾಮಿನಿ ಡಿಫ್ರೆಂಟ್ ಇರಬೇಕು. ಅರ್ಥ ಆಯ್ತು? ನಾಮಿನಿ ಅಂದ್ರೆ ಯಾರು? ನಿಮ್ ನೆಕ್ಸ್ಟ್ ನಿಮ್ಗೆ ಏನಾದ್ರು ಆದ್ರೆ ನಿಮ್ದು ನೇಮ್ ಸೇಮ್ ಇರ್ಬೋದು, ನಾಮಿನಿ ನೇಮ್ ಚೇಂಜ್ ಇರಬೇಕು. ಒಬ್ಬರದೇ ನಾಮಿನಿ ಎಲ್ಲಾ ಕಡೆ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತು? ಈಗ ನೀವು ಒಂದು ಕೇಸ್ ನಾನು ನನ್ನ LIC ಪಾಲಿಸಿ ಮಾಡಿದಂದ್ರೆ ಒಂದ್ಸತಿ ನಾನು ನನ್ನ ಡಾಟರ್ದು ಕೊಡ್ಬೋದು, ನನ್ನ ಹಸ್ಬೆಂಡ್ ಕೊಡ್ಬೋದು, ಆಮೇಲೆ ನನ್ನ ಬ್ರದರ್ದು ಕೊಡ್ಬೋದು. ನಾನು ಇನ್ನೊಂದು ಪಾಲಿಸಿ ತೊಗೊಂಡು ಬ್ರದರ್ದು ಕೊಡ್ಬೋದು. ಇಷ್ಟು ಸಿ ಯೂಶ್ವಲಿ ಯಾರು ಒಂದೇ ಇನ್ಶೂರೆನ್ಸ್ ಕಂಪ್ನಿದಲ್ಲಿ 2-3 ಪಾಲಿಸಿ ಪರ್ಚೇಸ್ ಮಾಡೋದು. ಯಾಕಂದ್ರೆ ಕಮ್ಮಿ ಅಮೌಂಟು 500 ವಿತಿನ್ 1000 ಪರ್ಚೇಸ್ ಮಾಡ್ತಾರೆ. ಬಟ್ ವೆನ್ ಇಟ್ ಕ್ರಾಸ್ ಟು ಮೋರ್ ದನ್ 1000, 2000, 3000 ಇದ್ರೆ ಓನ್ಲಿ ಒಂದೇ ಪಾಲಿಸಿ ಪರ್ಚೇಸ್ ಮಾಡ್ತಾರೆ. ಇವಾಗ ನನ್ನ ಪ್ರಕಾರ ನಾನು ಹೇಳಿದ ಪ್ರಕಾರ ಹೋದ್ರೆ ಇಲ್ಲಿ ಇನ್ ಕೇಸ್ ಅವ್ರು ನನಗೆ ಹೇಳ್ತಾರೆ 1 ವರ್ಷ ಆದ್ಮೇಲೆ ನಿಮ್ಗೆ 1.5 lakh ಕೊಡ್ತೀವಿ, ಬಟ್ ನೀವು ನಮ್ಗೆ ಮಂತ್ಲಿ ಇಷ್ಟು ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ನಾ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ 1 ವರ್ಷದವರೆಗೂ ನಾನು ಪೇ ಮಾಡ್ತೀವಿ. ಅರೌಂಡ್ ಒಂದು 6000 ಪೇ ಮಾಡ್ತೀನಿ ಅಂತ ಅನ್ಕೋರಿ. ಸೊ 6000 ಎಷ್ಟಾಯ್ತು? 6000 into 12, 6000 into 12, 72,000. yes. ಸೊ ನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಡಿಫ್ರೆಂಟ್ ಕಂಪ್ನಿದಲ್ಲಿ ನೀವು ಸೇಮ್ ಟೈಪ್ ಆಫ್ ಪಾಲಿಸಿ ಮಾಡ್ಬೋದು. ಒಂದ್ ಕಡೆ SBI ಪಾಲಿಸಿ ಪರ್ಚೇಸ್ ಮಾಡ್ಬೋದು, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಕಡೆ HDFC ಲೈಫ್ ಇನ್ಶೂರೆನ್ಸ್ ತಗೋಬೋದು ನೀವು. ಅಥವಾ ಒಂದ್ ಕಡೆ ಲೈಫ್ ಇನ್ಶೂರೆನ್ಸ್ ತಗೊಂಡು ಇನ್ನೊಂದು ಕಡೆ ಹೆಲ್ತ್ ಇನ್ಶೂರೆನ್ಸ್ ಅಂತಾನು ತಗೋಬಹುದು. ಹೆಲ್ತ್ ಲೈಫ್ ಇನ್ಶೂರೆನ್ಸ್ ಅಂತಂದಾಗ ಯಾವಾಗ ನಿಮ್ಗೆ ಒಂದು ಲೈಫ್ ಇನ್ಶೂರೆನ್ಸ್ ಅಂತ ತಗೊಂಡಾಗ ನಿಮ್ಗೆ ಯಾವಾಗ ಅಮೌಂಟ್ ಸಿಗುತ್ತೆ? ಒಂದು ನಿಮ್ದು ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆದಾಗ, ಅಂದ್ರೆ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಷ್ಟು ವರ್ಷ ಕಂಪ್ಲೀಟ್ ಆದ್ಮೇಲೆ. ಅಂದ್ರೆ ನೀವು ಈಗ 3 ವರ್ಷದ ಪಾಲಿಸಿ ತಗೊಂಡಿರಿ ಅಂದ್ರೆ 3 years ಕಂಪ್ಲೀಟ್ ಆದ್ಮೇಲೆ ನಿಮ್ದು ಅಮೌಂಟ್ ಬರುತ್ತೆ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಮೌಂಟ್ ವಿತ್ ನೀವು ಎಷ್ಟು ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿರ್ತೀರಿ ಅಷ್ಟು ಇನ್ಶೂರೆನ್ಸ್ ಪ್ರೀಮಿಯಂ ಜೊತೆ ಕೊಡ್ತಾರೆ ನಿಮಗೆ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಒಂದೊಂದ್ಸತಿ ಲೈಫ್ ಇನ್ಶೂರೆನ್ಸ್ ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಆಫ್ಟರ್ ಯುವರ್ ಡೆತ್. ಇನ್ ಕೇಸ್ ನಿಮ್ದು ಲೈಫ್ ಇನ್ಶೂರೆನ್ಸ್ ಪಾಲಿಸಿದು ಬಿಫೋರ್ ಮೆಚುರಿಟಿ ನಿಮ್ ಡೆತ್ ಆಯ್ತು ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಹೇಳ್ತಾರೆ ಅಷ್ಟು ಅಮೌಂಟ್ ವಿತೌಟ್ ಬಿಫೋರ್ ಮೆಚುರಿಟಿ ಬಿಡಿ ನಿಮ್ಗೆ ಸಿಗುತ್ತೆ. ಅಂದ್ರೆ ನೀವು 3 years ಮಾಡಿರಿ, ಈಗ 1.5 years ನೀವು ಪೇ ಮಾಡಿರಿ ಇನ್ಶೂರೆನ್ಸ್ ಪ್ರೀಮಿಯಂ. ಸಡನ್ ಆಗಿ ನಿಮ್ಗೆ ಏನೋ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಯ್ತು ನಿಮ್ದು, ಜಸ್ಟ್ ಅಸಂಪ್ಷನ್. ಸೊ ಆ ಟೈಮಲ್ಲಿ ದೇ ವಿಲ್ ಗಿವ್ ಯು ದ ಹೋಲ್ ಅಮೌಂಟ್ ಟು ಯು ಪೀಪಲ್. ಅಂದ್ರೆ ನೀವು 3 yearsಗೆ ನಿಮ್ಗೆ ಅವ್ರು ಎಷ್ಟು ಅಶ್ಯೂರೆನ್ಸ್ ಕೊಟ್ಟಿರ್ತಾರೋ, ನೀವು 4 lakhs ನೀವು ಒಂದು 4 ಲಕ್ಷದ ಇನ್ಶೂರೆನ್ಸ್ ಪಾಲಿಸಿ ಮಾಡಿದ್ರೆ ಎಲ್ಲ 4 ಲಕ್ಷನೂ ನಿಮ್ಮ ಫ್ಯಾಮಿಲಿಗೆ ಹೋಗ್ಬಿಡ್ತಾರೆ. ನೀವು ಯಾರಿಗೆ ನಾಮಿನಿ ಮಾಡಿರ್ತೀರಿ ಅಂದ್ರೆ ನನ್ನ ನಂತರ ಯಾರಿಗೆ ನನ್ನ ಅಮೌಂಟ್ ಹೋಗ್ಬೇಕು ಅಂತ ಇರ್ತದಲ್ಲ, ಬ್ಯಾಂಕಲ್ಲಿ ಯೂಶಲಿ SB ಅಕೌಂಟ್ ಆಗಲಿ ಅಥವಾ FD ಓಪನ್ ಮಾಡ್ಬೇಕಾರೆ ನಾಮಿನಿ ಕೇಳ್ತಾರೆ, ಗೊತ್ತದ ರೀ? ಈಗ FD ನೀವು ಇನ್ ಕೇಸ್ ನೀವು FD ಅಕೌಂಟ್ ಓಪನ್ ಮಾಡಿದ್ರಂದ್ರೆ ಅಲ್ಲಿ ಕೆಳಗೆ ನೀವು ಯಾರಿಗೆ ನಾಮಿನಿ ಕೊಡ್ತೀರಿ, ನಿಮ್ಮ ಹತ್ರ ಯಾರಿಗೆ ಅಮೌಂಟ್ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ನಾವಿದ್ರೆ ನಮಗೆ ಬರ್ತಾವ ಅಮೌಂಟ್. ಅಕಸ್ಮಾತ್ ನಾವು ಯಾರಿಗೆ ನಾಮಿನಿ ಕೊಟ್ಟಿರ್ತೀವಲ್ರಿ ಅವ್ರಿಗೆ ಇನ್ ಕೇಸ್ 18 years ಆಗಿತ್ತು, ಮೋರ್ ದನ್ 18 years ಆಗಿತ್ತು ಅಂದ್ರೆ ಎಲ್ಲ ಅಮೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾವ. ಇನ್ಶೂರೆನ್ಸ್ ಎಲ್ಲ ಹಂಗೆ ರೀ. ಇನ್ ಕೇಸ್ ನೀವು ಲೈಫ್ ಇನ್ಶೂರೆನ್ಸ್ ಮಾಡಿದಾಗ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮೈನರ್ ಇದ್ದವ್ರಿಗೆ ನೀವು ಇನ್ಶೂರೆನ್ಸ್ ಪಾಲಿಸಿಗೆ ನಾಮಿನಿ ಅಂತ ಮಾಡಿರ್ತೀರ ಅಂತ ಅನ್ಕೊಳ್ಳಿ. ಓಕೆ, ಆ ನಾಮಿನಿ ಮಾಡಿದಾಗ ಇನ್ ಕೇಸ್ ನೀವು ಪಾಲಿಸಿ ಮೆಚೂರ್ ಆಗೋ ಟೈಮಿಗೆ ಅವರಿಗೆ 18 years ನೋ, ಅವಾಗ ಇನ್ ಕೇಸ್ ನೀವು ಆಲ್ರೆಡಿ ನೀವು ಒಂದ್ಸತಿ ಪಾಲಿಸಿ ಮಾಡಿದ ಕೂಡಲೇ ಬಿಫೋರ್ ಮೆಚುರಿಟಿ ಪೀರಿಯಡ್ ನಿಮ್ ಡೆತ್ ಆಗಿರುತ್ತೆ. ಸೊ ನೀವು ಯಾರಿಗೆ ನಾಮಿನಿ ಮಾಡಿರ್ತೀರಲ್ಲ ಅವ್ರಿಗೆ ಬಂದು ಅವ್ರು ಎಲ್ಲ ಅಮೌಂಟ್ ಕೊಟ್ಟು ಇನ್ಶೂರೆನ್ಸ್ನ ಅಲ್ಲೇ ಕ್ಲೋಸ್ ಮಾಡ್ತಾರೆ ಅವ್ರು. ಇಫ್ ನಿಮ್ಮ ಫ್ಯಾಮಿಲಿದವ್ರು ಕಂಟಿನ್ಯೂ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ನಿಮ್ದು ನೇಮ್ ಅಲ್ಲಿ ನಿಮ್ಮ ಪ್ಲೇಸಿಗೆ ನೀವು ಯಾರು ನಾಮಿನಿ ಕೊಟ್ಟಿರ್ತಾರಲ್ಲ ಅವ್ರು ಬರ್ತದ. ಸೊ ಅವ್ರು ಮತ್ತೊಬ್ರಿಗೆ ನಾಮಿನಿ ಕೊಡ್ಬೇಕು. ಅರ್ಥ ಆಯ್ತ್ರಿ? ಇವಾಗ ಸಪೋಸ್ ನಾನೆಲ್ಲ SBI ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೆ, 4 years ಮಾಡಿಸಿದ್ದೆ. ನಾನು 2 yearsವರೆಗೂ ನಾನೆಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿದ್ದೆ. ಓಕೆ, ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿ ನಾಮಿನಿ ನನ್ನ ಹಸ್ಬೆಂಡ್ ಕೊಟ್ಟಿನ ಅಂತ ಅನ್ಕೊಂಡು. ಸೊ ವಿತಿನ್ 2 years ಅಲ್ಲಿ ಇನ್ನು 2 years ಮೆಚುರಿಟಿ ಪೀರಿಯಡ್ ಇತ್ತು. ಬಿಫೋರ್ ದ್ಯಾಟ್ ಓನ್ಲಿ ಏನಾಯ್ತು, ನನ್ನ ಡೆತ್ ಆಯ್ತು. ಅದು ಹೆಂಗೆ ಕಂಟಿನ್ಯೂ ಆಗ್ತಾರೆ. ಈಗ ನಂದು ಡೆತ್ ಆಯ್ತು ಅಂದ್ಕೂಡಲೇ ಅವ್ರು ಏನು ಮಾಡ್ತಾರೆ, ನನ್ನ ಡೆತ್ ಆದ್ಮೇಲೆ ನನ್ನ ಫ್ಯಾಮಿಲಿದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ ಕೂಡಲೇ ಅವ್ರು ಏನು ಮಾಡ್ತಾರೆ, ಅವ್ರು ಬಂದು ಮನೆಗೆ ಬಂದು ಅಥವಾ ನನ್ನ ಹಸ್ಬೆಂಡ್ ಬ್ಯಾಂಕಿಗೆ ಎಲ್ಲ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಾರೆ.
ನಂದು ಎಷ್ಟದ 4 ಲ್ಯಾಕ್ ಮಿನಿಮಮ್ 5 ಲ್ಯಾಕ್ಸ್ ಇನ್ಶೂರೆನ್ಸ್ ಮಾಡಿದ್ರೆ ಎಲ್ಲ 5 ಲ್ಯಾಕ್ಸ್ ವಿತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಏನು ಮಾಡ್ತಾರೆ ನನಗೆ ಪೇ ಮಾಡ್ತಾರೆ, ನನ್ನ ಹಸ್ಬೆಂಡಿಗೆ ಪೇ ಮಾಡ್ತಾರೆ. ಇಫ್ ಹೀ ವಾಂಟ್ಸ್ ಟು ಕಂಟಿನ್ಯೂ ನನಗೆ ಪೇ ಮಾಡೋದು ಕೂಡ ಅದು ಅಲ್ಲಿಗೆ ಮುಗಿತ್ರಿ. ನಂದು ಪಾಲಿಸಿ ಹೋಲ್ಡರ್ ಏನು ರೈಟ್ ನಂದು ಹೋಯ್ತು, ನಂದು ಮತ್ತು ಕಂಪ್ನಿ ಜೊತೆ ಇದ್ದಿದ್ದು ಕಾಂಟ್ರಾಕ್ಟ್ ಅಲ್ಲಿಗೆ ಕ್ಲೋಸ್ ಆಯ್ತು. ಯಾಕಂದ್ರೆ ಅವ್ರು ಆಲ್ರೆಡಿ ಬಂದು ನನ್ನ ಹಸ್ಬೆಂಡ್ಗೆ ಹೋಲ್ ಅಮೌಂಟ್ ಕೊಟ್ಟು ಹೋಗ್ಬಿಟ್ಟ, ಏನೂ ಬಾಕಿ ಉಳಿಸ್ಕೊಂಡಿಲ್ಲ. ಸೊ ಅಲ್ಲಿ ನಾನೇನು ಇನ್ಶೂರೆನ್ಸ್ ಪಾಲಿಸಿ ಮಾಡಿದ್ನಲ್ಲ ಅದು ಅಲ್ಲಿಗೆ ಕ್ಲೋಸ್ ಆಯಿತು, ಅದು ಕಂಟಿನ್ಯೂ ಆಗಲ್ಲ. ಆಮೇಲೆ ಇನ್ ಕೇಸ್ ಅದು ಕಂಟಿನ್ಯೂ ಆಗಿಲ್ಲ ಅಂತಂದ್ರೆ ಇಫ್ ಹಿ ವಾಂಟ್ ಟು ಕಂಟಿನ್ಯೂ ವಿತ್ ದ ಸೇಮ್ ಕಂಟಿನ್ಯೂಸ್ ನನ್ನ ಹಸ್ಬೆಂಡ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಹಿ ಕ್ಯಾನ್ ಇನ್ವೆಸ್ಟ್ ನನ್ನ ಪ್ಲೇಸಲ್ಲಿ ನನ್ನ ಹೆಸರಿದ್ದ ಜಾಗದಲ್ಲಿ ಅವ್ರ ಹೆಸರು ಹಾಕ್ಕೊಂಡು ಮತ್ತೆ ಅವರಿಗೆ ಇನ್ನೊಬ್ರು ಯಾರಾದ್ರೂ ನಾಮಿನಿ ಕೊಡ್ಬೋದು. ಇದು ಒಂದು ವೇ. ಇನ್ನೊಂದು ವೇ ಅಂದ್ರೆ ನೀವು ಒಬ್ರು ಬಿಟ್ಟು ಇಬ್ರು ನಾಮಿನಿನೂ ಕೊಡ್ಬೋದು. ಅರ್ಥ ಆಯ್ತ್ರಿ? ಇನ್ ಕೇಸ್ ಯಾವುದೋ ಒಂದು ಫ್ಯಾಮಿಲಿ ಆಕ್ಸಿಡೆಂಟ್ ಆದಾಗ ನೀವು ಯಾರಿಗೆ ನಾಮಿನಿ ಕೊಟ್ಟಿರ್ತೀರ, ಅವ್ರದ್ದು ಡೆತ್ ಆಯ್ತು ನಿಮ್ದು ಡೆತ್ ಆಯ್ತು ಅಂದ್ರೆ ನೀವು ಅಲ್ಟರ್ನೇಟಿವ್ ಇನ್ನೊಬ್ರದ್ದು ಯಾರ್ದಾರು ನಾಮಿನಿ ಕೊಟ್ಟಿದ್ರ. ಅರ್ಥ ಆಯ್ತ್ರಿ? ಒಬ್ರದ್ದೇ ನಾಮಿನಿ ಅಂತಲ್ಲ, 2-3 ಮಂದಿದು ನಾಮಿನಿ ಕೊಡ್ಬೋದು. ಇನ್ ಕೇಸ್ ನೀವು ಬೇರೆಯವ್ರದ್ದು ಇನ್ನೊಬ್ರದ್ದು ನಾಮಿನಿ ಕೊಟ್ಟಿದ್ರೆ ಆ ಎಲ್ಲ ಅಮೌಂಟು ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾವೆ. ಅಂಡರ್ಸ್ಟುಡ್? ಈಗ ಸಪೋಸ್ ನಂದಾದ್ಮೇಲೆ ನನ್ನ ಹಸ್ಬೆಂಡ್ ಅದನ್ನ LIC ಪಾಲಿಸಿ ಪರ್ಚೇಸ್ ಮಾಡಿದ್ರು, ಸೇಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಇನ್ಶೂರೆನ್ಸ್ ಪೇ ಮಾಡ್ಕೋತ ಹೊಂಟಾರೆ, ನಾಮಿನಿಯರಿಗೆ ನನ್ನ ಡಾಟರ್ದು ನಾಮಿನಿ ಕೊಟ್ಟಾರ ಅಂತ ಅನ್ಕೊಳ್ಳಿ. ಸೊ ಇನ್ ಕೇಸ್ ಅದು ಮೆಚುರಿಟಿ ಆಗೋಕ್ಕಿಂತ ಮೊದಲೇ ಈ ಮೆಚುರಿಟಿ ಆಗೋ ಟೈಮ್ಗೆ ನನ್ನ ಡಾಟರ್ದು ಮೋರ್ ದೆನ್ 18 years ಏಜ್ ಇತ್ತು ಅಂದ್ರೆ ಎಲ್ಲ ಅಮೌಂಟು ನನ್ನ ಹಸ್ಬೆಂಡ್ಗೆ ಹೋಗೋ ಬದಲು ಡೈರೆಕ್ಟ್ಲಿ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಮೈ ಡಾಟರ್ಸ್ ಅಕೌಂಟ್. ಅಂಡರ್ಸ್ಟುಡ್? ನಾವು LIC ಪಾಲಿಸಿ ಅರ್ಥ ಆಯ್ತ್ರಿ? Any doubts in that LIC policy? Rajkumar, you didn't understood? ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ LIC ಸಾರಿ ಲೈಫ್ ಇನ್ಶೂರೆನ್ಸ್? Okay, then we will move to the next one, that is retirement products. See, nominee number, it will be based on the company rules and regulations. ಕೆಲವೊಂದು ಕಂಪ್ನೀಸ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಇಬ್ಬರು ನಾಮಿನಿ ಕೊಡ್ಬೋದು, ಇನ್ನು ಕೆಲವೊಂದು ಕಡೆ 3 ಮೆಂಬರ್ಸ್ ನಾಮಿನಿ ಕೊಡ್ಬೋದು. ಬೇಸ್ಡ್ ಆನ್ ದಿ ಕಂಪ್ನಿ ನಾರ್ಮ್ಸ್, ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಯೂಶಲಿ ಇಬ್ಬರದೇ ತಗೋದಿರ್ತಾರೆ ನಾಮಿನಿ. ಮೋರ್ ದೆನ್ 2 ಮೆಂಬರ್ಸ್ ಎಲ್ಲಿ ತಗೋಲ್ಲ, ಬಟ್ ಯೂಶಲಿ 2 ಅಥವಾ 3 ಜನದ ಅಷ್ಟೇ ತಗೋತಾರೆ. ಅದಕ್ಕಿಂತ ಜಾಸ್ತಿ ನಾಮಿನೀಸ್ ತಗೊಳ್ಳಲ್ಲ ಯಾರ್ದು. ಅದಕ್ಕಿಂತ ನಾಮಿನೀಸ್ ತಗೊಂಡ್ರೆ ಬರೀ ನಾಮಿನಲ್ ಇಷ್ಟೇ ಆಗತ್ತೆ ರೀ, ನನ್ನ ಹತ್ರ ಅವರು ಅಂತ ಅನ್ಕೋತ ಹೋಗ್ತಾರೆ. ಸೊ ಹಾರ್ಡ್ಲಿ 2 or 3 ಮೆಂಬರ್ಸ್ ಅಷ್ಟೇ. ಓಕೆ, ಸಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಲಾಂಗ್ ಟರ್ಮ್ ಬರ್ತಾವೆ, ಶಾರ್ಟ್ ಟರ್ಮ್ ಬರ್ತಾವ್ರಿ. ಲಾಂಗ್ ಟರ್ಮ್ ಅಂದ್ರೆ ನೀವು ಶಾರ್ಟ್ ಟರ್ಮ್ ಹೋಗ್ಬೇಕು ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಬರ್ತಾವೆ. ವಿತಿನ್ 1 year ಅದ ಇನ್ಶೂರೆನ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಆಮೇಲೆ one shot right now, are you entering the class? Once, what is the problem of you? ಯಾವಾಗಲೂ ಯಾಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಲಾಸಿಗೆ ಬರ್ತೀರಿ? Why every time you will come at last 10 minutes? This is last warning to you once. Next class ಅಲ್ಲಿ ಫಸ್ಟ್ ನೀವು ಇರಲಿಲ್ಲ ಅಂದ್ರೆ ನೋಡ್ರಿ. Yes, okay, then the next one is retirement products. See, retirement products means some retirement schemes when you employee as a working ಅಲ್ಲಿ ನೀವು ನಿಮ್ದು ಆಫ್ಟರ್ ರಿಟೈರ್ಮೆಂಟ್ ನೀವು ಅಮೌಂಟ್ನ ಯಾವ ರೀತಿ ಸೇವ್ ಮಾಡ್ಬೋದು ಅಂದ್ರೆ ಇವಾಗ ಯಾವ ತೆಗೆದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಕೇಳಿ, ಪಿ ಎಫ್ ಅಂತ ಕೇಳಿರಿ, PF ಅಂತ ಕೇಳಿರಿ, ಪ್ರಾವಿಡೆಂಟ್ ಫಂಡ್ ಪೆನ್ಷನ್ ಅಂತ ಕೇಳಿರಿ.
ಓಕೆ, ಪೆನ್ಷನ್ ಅವ ಕೇಳಿರಿ. ಪೆನ್ಷನ್ ಅಂದ್ರೆ ಏನು? ಗೌರ್ಮೆಂಟ್ ಜಾಬ್ದವ್ರಿಗೆ ಪೆನ್ಷನ್ ಕೊಡ್ತಾರೆ. ಓಕೆ, ಯಾವ ಬೇಸ್ ಮೇಲೆ ಕೊಡ್ತಾರೆ ಪೆನ್ಷನ್? ಪೆನ್ಷನ್ ಯಾವ ರೀತಿ ಕೊಡ್ತಾರೆ? ಬೇಸ್ಡ್ ಆನ್ ದ ಏಜ್. ಬೇಸ್ಡ್ ಆನ್ ದಟ್ ಏಜ್ ಅಲ್ಲ, ಬೇಸ್ಡ್ ಆನ್ ದ ಸರ್ವಿಸ್. ಆಫ್ಟರ್ ರಿಟೈರ್ಮೆಂಟ್ ಪೆನ್ಷನ್ ಕೊಡ್ತಾರೆ. ಸಿ ಇಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ ಪ್ರೊಡಕ್ಟ್ಸ್ ಅಂದ್ರೆ ಇಲ್ಲಿ ದೇರ್ ಆರ್ ತ್ರೀ ಕೈಂಡ್ಸ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆರ್ ದೇರ್. 3 ತರ ಅದಾವ. ಯಾವುದು ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ನೆಕ್ಸ್ಟ್ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್, ದೆನ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅಂದ್ರೆ ಇಲ್ಲಿ ನೀವು ಡ್ಯೂರಿಂಗ್ ದ ಜಾಬ್ ಮಾಡ್ಬೇಕಾರನೆ ನಿಮ್ದು ಇನ್ನ ಗೌರ್ಮೆಂಟ್ ಜಾಬ್ದವ್ರಿಗೆ ಅಷ್ಟೇ ಪೆನ್ಷನ್ ಕೊಡ್ತಾರಂತಲ್ಲ. ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಕೆಲವೊಬ್ಬರಿಗೆ ಪೆನ್ಷನ್ಸ್ ಪೇ ಮಾಡ್ತಾರೆ. ಸೊ ಇಲ್ಲಿ ಪೆನ್ಷನ್ ಯಾವ ರೀತಿ ಅಂದ್ರೆ ನಿಮ್ದು ಟೋಟಲ್ ಸ್ಯಾಲ್ರಿ ಒಳಗೆ ಸಮ್ ಪರ್ಸೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಕಟ್ ಆಗುತ್ತೆ, ಸಮ್ ಪರ್ಸೆಂಟ್ ಪೆನ್ಷನ್ ಅಂತ ಕಟ್ ಆಗುತ್ತೆ. 2%, 3% ಅಂತ ಫಿಕ್ಸ್ ಪರ್ಸೆಂಟೇಜ್ ಇರ್ತಾವೆ. ಸೊ ಆ ರೀತಿ ನಿಮ್ ಪ್ರತಿ ತಿಂಗಳು ಈಗ ಒಂದು 20,000 ಸ್ಯಾಲ್ರಿ ಅದ ಅಂದ್ರೆ 20,000 ಸ್ಯಾಲ್ರಿದಲ್ಲಿ 2,000 PF ಕಟ್ ಆಗುತ್ತೆ, 1,000 ಪೆನ್ಷನ್ ಅಂತ ಕಟ್ ಆಗುತ್ತೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಸೊ ಇದು ನಿಮ್ಗೆ ಏನು ಮಂತ್ಲಿ ನಿಮ್ಮ ಸ್ಯಾಲ್ರಿದಾಗಿಂದು PF ಪೆನ್ಷನ್ ಕಟ್ ಮಾಡ್ಕೊತ ಹೋಗ್ತಾರಲ್ರಿ, ಅಥವಾ ಕಟ್ ಮಾಡ್ಕೊಂಡು ನಿಮ್ಗೆ ಲಾಸ್ಟಿಗೆ ಪೇ ಮಾಡ್ತಾರಲ್ಲ, ಇವೇ PF ಮತ್ತು ನೀವು ಲಾಸ್ಟ್ ನಿಮ್ಮ ಸ್ಯಾಲ್ರಿ ಒಳಗಿಂದ ಏನು ಕಟ್ ಆಗಿರ್ತಲ್ಲ ಅದೇ ಅಮೌಂಟ್ನ ನಿಮ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಕಂಪ್ನಿ ಕಡೆಯಿಂದ ನಿಮ್ಗೆ ಪೆನ್ಷನ್ ಮತ್ತು PF ಅಂತ ಕೊಡ್ತಾರೆ. PF ಅಂದ್ರೆ ಪೆನ್ಷನ್ ನಿಮಗೆ ಮಂತ್ಲಿ ಪೇ ಮಾಡ್ತಾರೆ, PF ಹೋಲ್ ಅಮೌಂಟ್ ಪೇ ಮಾಡ್ತಾರೆ. ಪ್ರಾವಿಡೆಂಟ್ ಫಂಡ್ ಅನ್ನೋದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸಿ ಇಲ್ಲಿ ಪೆನ್ಷನ್ ಅನ್ನೋದು ಗೌರ್ಮೆಂಟ್ ಕಂಪನಿ ಕಡೆಯಿಂದ 50% ಈ PF ಮತ್ತೆ ಪೆನ್ಷನ್ ಎರಡು 50% ಇರುತ್ತೆ ರೀ. ಅಂದ್ರೆ ನಿಮ್ದು ಹೋಲ್ ಪೆನ್ಷನ್ ಅಮೌಂಟ್ ಪ್ರತಿ ತಿಂಗಳು ಪೆನ್ಷನ್ ಮತ್ತು PF ಅಮೌಂಟ್ ಪ್ರತಿ ತಿಂಗಳು 3,000 ಎರಡು ಸೇರಿನ 3,000 ಇದ್ರೆ 3,000 ಅಲ್ಲಿ 1,500 ನಿಮ್ಮ ಕಡೆಯಿಂದ ನಿಮ್ಮ ಸ್ಯಾಲ್ರಿ ಕಡೆಯಿಂದ ಕಟ್ ಆದ್ರೆ ಇನ್ನು 1,500 ನಿಮ್ಮ ಕಂಪ್ನಿ ಕಡೆಯಿಂದ ಪೇ ಮಾಡುತ್ತೆ. ಇದನ್ನ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡ್ಬೇಕಾದ್ರೆ ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತಗೋತಾರೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ತಗೋಬೇಕಾದ್ರೆ ಬೇಸಿಕ್ ಪೇ ಆಮೇಲೆ ಪ್ರಾವಿಡೆಂಟ್ ಫಂಡ್ಸ್ ಅಂತ ತಗೋತಿರ್ತಾರೆ, ಅದರಲ್ಲಿ ಆ್ಯಡ್ ಆಗೋದು ಹೋಗುತ್ತೆ ನಿಮ್ದು. ಅಂಡರ್ಸ್ಟುಡ್? ಸೊ ಈ ರೀತಿ ಇಲ್ಲಿ 2 ಬೆನಿಫಿಟ್ ಏನಂದ್ರೆ ನೀವು ರಿಟೈರ್ಮೆಂಟ್ ಸ್ಕೀಮ್ನ ಅಪ್ಲೈ ಮಾಡ್ಕೋದು ಅಥವಾ ಅಕ್ಸೆಪ್ಟ್ ಮಾಡ್ಕೋದು ಮೇನ್ ಬೆನಿಫಿಟ್ ಏನಂದ್ರೆ ಒಂದು ನಿಮ್ಮ ಸ್ಯಾಲ್ರಿಯಿಂದನೇ ಸೇವಿಂಗ್ಸ್ ಆಗ್ತಾವೆ. ಆಫ್ಟರ್ ರಿಟೈರ್ಮೆಂಟ್ ನಿಮ್ದು 58 ಆದ್ಮೇಲೆ ನಿಮ್ಮ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ದು PF ಅಂದ್ರೆ ಹೋಲ್ ಅಮೌಂಟ್ ಅಂದ್ರೆ ಮಂತ್ಲಿ ನಿಮ್ಗೆ ಏನು 1,500 ಕಟ್ ಆಗೋದು ಹೋಗುತ್ತಲ್ಲ, ಅರೌಂಡ್ ಎಷ್ಟು ಹೋಲ್ ಲಮ್ಸಮ್ ಅಮೌಂಟ್ ಆಗಿರ್ತಲ್ಲ, ಇಟ್ ಈಸ್ ನಾಟ್ ಅ ಸ್ಯಾಲ್ರಿ. ನಿಮ್ಮ ಸ್ಯಾಲ್ರಿಯಿಂದನೇ ಕಟ್ ಆಗುತ್ತದು. ನಿಮ್ದು 20,000 ಅಮೌಂಟ್ ಅದ ಅಂದ್ರೆ 1,500 ನಿಮ್ಮ ಸ್ಯಾಲ್ರಿಯಿಂದನೇ ಕಟ್ ಆಗುತ್ತೆ PF ಮತ್ತು ಪೆನ್ಷನ್ ಅಂತ. ಇನ್ನು ನಿಮ್ದು 1,500 ಉಳಿದ 50% ಏನದಲ್ಲ ಕಂಪ್ನಿದವ್ರು ನಿಮಗೆ ಕೊಡ್ತಾರೆ. ಇದೆಲ್ಲ ನಿಮ್ಗೆ ಯಾವಾಗ ಸಿಗುತ್ತಾ? ಆಫ್ಟರ್ ನಿಮ್ದು ಏಜ್ ನಿಮ್ಮ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ PF ಹೋಲ್ ಅಮೌಂಟ್ ಎಷ್ಟು ಅಮೌಂಟ್ ನಿಮ್ದು ಸೇವಿಂಗ್ ಆಗಿರುತ್ತೆ ಬ್ಯಾಂಕಲ್ಲಿ ನಿಮ್ದು ಎಷ್ಟು ಅಮೌಂಟ್ ಜಮಾ ಆಗಿರುತ್ತೆ ಅಷ್ಟು ಒಮ್ಮೆ ಟ್ರಾನ್ಸ್ಫರ್ ಮಾಡ್ತಾರೆ. ಪೆನ್ಷನ್ ಅಂತ ಮಂತ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಪೆನ್ಷನ್ ಪೇ ಮಾಡ್ಕೊತ ಹೋಗ್ತಾರೆ. ಎಸ್, 50% ಅಷ್ಟೇ ಸ್ಯಾಲ್ರಿಯಿಂದ ಹೋಗುತ್ತೆ, ಇನ್ನು 50% ಕಂಪ್ನಿ ಕಡೆಯಿಂದ ಬರುತ್ತೆ. ಅಂಡರ್ಸ್ಟುಡ್? ಈಗ ನಂದು ಪೆನ್ಷನ್ 3,000 ಅದ ಅಂತ ಅನ್ಕೋರಿ. ಓಕೆ, PF 3,000 ಅದ. ನನ್ನ ಸ್ಯಾಲ್ರಿಯಿಂದ ಎಷ್ಟು ಕಟ್ ಮಾಡ್ಕೋತಾರ? 50% ಅಷ್ಟೇ. 50% PF 50% ಪೆನ್ಷನ್ಗೆ. ಅಂದ್ರೆ 2 ಸರಿ ನನ್ನ ಸ್ಯಾಲ್ರಿಯಿಂದ ಬರೀ 3,000 ಅಷ್ಟೇ ಕಟ್ ಮಾಡ್ಕೋತಾರೆ. ಇನ್ನ 3,000 ಏನು ಮಾಡ್ತಾರೆ? ಕಂಪ್ನಿದವ್ರು ನನಗೆ ಹಾಕ್ತಾರೆ. ಕಂಪ್ನಿದವ್ರು ನನ್ನ ಅಕೌಂಟಿಗೆ ಕೊಡ್ತಾರೆ. ನನ್ನ ಅಕೌಂಟ್ ಅಂದ್ರೆ ನಂದೊಂದು ಪೆನ್ಷನ್ ಅಕೌಂಟ್ ಇರುತ್ತೆ, ಒಂದು PF ಅಕೌಂಟ್ ಇರುತ್ತೆ. ಆ ಅಕೌಂಟ್ ಡೈರೆಕ್ಟಾಗಿ ಕ್ರೆಡಿಟ್ ಮಾಡ್ತಾರೆ. ಸೊ ಆ ರೀತಿ ಕ್ರೆಡಿಟ್ ಆಗಿ ನನಗೆ ಅಮೌಂಟ್ ಯಾವಾಗ ಸಿಗುತ್ತೆ? ನಾನು ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ, ನನ್ನ ರಿಟೈರ್ಮೆಂಟ್ ಆದ್ಮೇಲೆ ದೇ ವಿಲ್ ಗಿವ್ ಮಿ ದ ಹೋಲ್ ಅಮೌಂಟ್. ಅಂಡರ್ಸ್ಟುಡ್? Yes. So for today, this much is sufficient. So from tomorrow onwards, we will discuss some remaining investment alternatives. And one more thing I want to inform you people, as the college staff has decided and management has decided that from tomorrow onwards, we are going to start your classes at 10 o'clock. 10 a.m. to 11 a.m., 11 a.m. to 12, 12 to 1 o'clock.
just because some people are facing problem to attend the classes at the morning 9 o'clock. Suppose work adari ನಮ್ಗೆ ಅಲ್ಲಿ ಹೋಗೋದಿತ್ತು ಇಲ್ಲಿ ಹೋಗೋದಿತ್ತು ಅಂತ reasons ಹೇಳಿರಿ. And some people has given me the reason for the breakfast. So complete your breakfast, your early morning works, and some family work, everything complete within 10 o'clock. And from 10 o'clock onwards, we will start the class from tomorrow onwards. 10 o'clock in the classes start ಆಗ್ತಾವು. See, 10 o'clock classes start ಆಗ್ತಾವೆ ಅಂದ್ರೆ ನಿಮ್ದು ಅಟೆಂಡೆನ್ಸ್ ಕಮ್ಮಿ ಆಗಬಾರ್ದು, ಜಾಸ್ತಿ ಆಗಬೇಕು. Got it? So inform all your friends to attend the classes. See, timetable alli ಏನು changes ಇಲ್ಲ. Okay, there is no changes in the timetable. The timetable will be set, but timing ಅಷ್ಟೇ ಚೇಂಜ್ ಮಾಡ್ಕೋದು. 9 o'clock ಇದ್ದಿದ್ದು 10 o'clock ಮಾಡ್ಕೋದು, 10 ಇದ್ದಿದ್ದು 11, 11 ಇದ್ದಿದ್ದು 12. And as usual, middle 15 minutes break ಅಂತೂ ಇದ್ದೇ ಇರುತ್ತೆ ನಿಮಗೆ. Don't worry. So complete your, ಯಾಕಂದ್ರೆ ಈಗ ಫ್ರೀ 10 o'clock ವರೆಗೂ ಅಷ್ಟೇ ಕನ್ಸೆಷನ್ ಅದ, ಅಲ್ಲಿವರೆಗೂ ಅಷ್ಟೇ ಹೊರಗೆ ಅಡ್ಡಾಡಕ್ಕೆ ಪರ್ಮಿಷನ್. ಸೊ ಅಲ್ಲಿವರೆಗೂ ನಿಮ್ದು ಏನೇನಿದೆ ವರ್ಕ್ ಕಂಪ್ಲೀಟ್ ಮಾಡ್ಕೊರಿ. ಆ್ಯಂಡ್ ಫ್ರಮ್ 10 o'clock onwards we will start our classes. Okay, notes, I will send you notes. Investment, up to that investment alternatives, I will send you the notes. Okay, by evening or tomorrow morning I will send you the notes. That only I am telling. Today evening or tomorrow morning, at any cost I will send you notes, or at the night, at least at night or also I will send you the, ಇವತ್ತು ರಾತ್ರಿ ತನಕ ಆದ್ರೂ ಹಾಕಾಗಲ್ಲ, ನಿಮ್ಗೆ ಕಳಿಸ್ತೀನಿ ನೋಟ್ಸ್. ಓಕೆ ಓಕೆ, thank you everyone and have a nice day.